ಈ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. 2024-25 ಬ್ಯಾಚ್ ಸ್ಟೂಡೆಂಟ್ಸ್ ಏನಿದ್ದೀರಾ ನಿಮಗೆ ಈ ವಿಡಿಯೋ. ಮೊದಲನೇದಾಗಿ ನಾನು ಪಾರ್ಟ್ ಡಿ ಮತ್ತು ಇನ ಕವರ್ ಮಾಡ್ತೀನಿ. ಅದಾದಮೇಲೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸು ಯಾವ್ಯಾವ ಚಾಪ್ಟರಿಂದ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಪಾರ್ಟ್ ಡಿ ಅಂದರೆ 5 ಮಾರ್ಕ್ಸ್ ಕ್ವೆಶನ್ನಿಗೆ ನಿಮಗೆ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತಂದರೆ ಬಂದೇ ಬರುತ್ತೆ. ಈ 7 ಚಾಪ್ಟರ್ಸು ಫಿಕ್ಸು, ಇದರಿಂದನೇ ನಿಮಗೆ ಕೇಳೋ ಅಂಥದ್ದು. ಯಾವ 5 ಚಾಪ್ಟರ್ಸ್ ಅಂತ ನೋಡೋದಾದರೆ, ಫಸ್ಟ್ ಒನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಈ 7 ಚಾಪ್ಟರಿಂದ ನಿಮಗೆ 5 ಮಾರ್ಕ್ಸಿಗೆ ಬರುವಂಥ ಕ್ವೆಶನ್ಸ್ ಆಗಿದೆ. ನೆಕ್ಸ್ಟು ಪಾರ್ಟ್ ಇಗೆ ಬಂದರೆ 6 ಮಾರ್ಕ್ಸ್ಗೆ ನಿಮಗೆ ಇಂಟಿಗ್ರಲ್ಸ್ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಇವೆರಡರಲ್ಲಿ ಕೇಳೋದು 6 ಮಾರ್ಕ್ಸ್ನ. ನೆಕ್ಸ್ಟು 4 ಮಾರ್ಕ್ಸಿಗೆ ನಿಮಗೆ ಒಂದು ಡಿಟರ್ಮಿನೆಂಟ್ಸ್ ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಇವೆರಡರಿಂದ ನಿಮಗೆ 4 ಮಾರ್ಕ್ಸ್ ಕ್ವೆಶನ್ಸ್ ಬರುವಂಥದ್ದು. ಸೊ ಇದು ಪಾರ್ಟ್ ಇ ಆಯಿತು. ನೆಕ್ಸ್ಟ್ ಈಗ ಪಾರ್ಟ್ ಎಗೆ ಹೋಗೋಣ, ಅಂದರೆ 1 ಮಾರ್ಕ್ಸ್ ಕ್ವೆಶನ್ಸನ್ನು ನೋಡೋಣ. ನಿಮಗೆ ಫಸ್ಟಿಗೆ MCQಸ್ನ ನೋಡೋದಾದರೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ನ ಬಿಟ್ಟು ಎಲ್ಲ ಚಾಪ್ಟರ್ಸು ಏನು 11 ಚಾಪ್ಟರ್ ಇದೆ ಅಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ MCQಗೆ. ಇನ್ನು ಫಿಲಿಂಗ್ ದ ಬ್ಲ್ಯಾಂಕ್ಸಿಗೆ ಬಂದರೆ ಇನ್ವರ್ಸ್ ಟ್ರಯಾಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ವೆಕ್ಟರ್ ಆಲ್ಜಿಬ್ರಾ ಹಾಗೂ 3 ಡೈಮೆನ್ಷನಲ್ ಜಾಮಿಟ್ರಿ, ಇಷ್ಟರಿಂದ ಮತ್ತು ಪ್ರಾಬಬಿಲಿಟಿಯಿಂದನೂ ಕೂಡ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಸೆಕೆಂಡ್ ಚಾಪ್ಟರಿಂದ 7th ಚಾಪ್ಟರ್ವರೆಗೂ ಕಂಟಿನ್ಯೂಸ್ ಆಗಿ ಇಂಪಾರ್ಟೆಂಟ್ ಇದೆ 2 ಮಾರ್ಕ್ಸಿಗೆ. ಇನ್ವರ್ಸ್ ಟ್ರಯಾಗ್ನೋಮೆಟ್ರಿಕ್ ಫಂಕ್ಷನ್ಸು, ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು, ಕಂಟಿನ್ಯೂಟಿ ಆಫ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸು, ಇಂಟಿಗ್ರಲ್ಸು. ಅದಾದಮೇಲೆ 9th 10th 11th ಅಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸು, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್ ಜಿಯೋಮೆಟ್ರಿ ಮತ್ತು ಪ್ರಾಬಬಿಲಿಟಿ, ಇಷ್ಟರಿಂದ ನಿಮಗೆ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರೋವಂಥದ್ದು. ನೆಕ್ಸ್ಟು 3 ಮಾರ್ಕ್ಸ್ ಇಂಪಾರ್ಟೆಂಟ್ ನೋಡೋದಾದರೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಇನ್ವರ್ಸ್ ಟ್ರಯಾಗ್ನೋಮೆಟ್ರಿಕ್ ಫಂಕ್ಷನ್ಸು, ಮ್ಯಾಟ್ರಿಸಸ್ಸು, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸು, ಇಂಟಿಗ್ರಲ್ಸು, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್ ಜಿಯೋಮೆಟ್ರಿ ಆ್ಯಂಡ್ ಪ್ರಾಬಬಿಲಿಟಿ, ಇದಿಷ್ಟು ನಿಮಗೆ 3 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಇರೋ ಕ್ವೆಶನ್ಸ್ ಬರುವಂಥ ಚಾಪ್ಟರ್ಸ್ ಆಗಿದೆ. ಇನ್ನು ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಆಲ್ರೆಡಿ ಹೇಳಿದ್ದೀನಿ. ಇದಿಷ್ಟು ನಿಮ್ಮ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟ್ ಆಗಿದೆ.